ಅವರು ಇಲ್ಲಿ ಶಶಿಕುಮಾರ್ ನಮಸ್ತೆ. ನಮಸ್ತೆ ಸರ್. ಹಾಂ, ಶಶಿಕುಮಾರ್, ಈಗ ನಿಮ್ಮ ಚನ್ನಪಟ್ಟಣದಲ್ಲಿ ನಿಮ್ಮ ತೋಟವನ್ನು ಒಂದು ಮಾದರಿ ಮಾಡಿದ್ದೀರಾ. ನಿಮ್ಮ ಪರಿಚಯ ಮಾಡ್ಕೊಂಬಿಡಿ ನೀವೇ. ಅದೇ ಸರ್, ಶಶಿಕುಮಾರ್ ಅಂತ. ನಮ್ದು ಬಂದು ಆಂಧ್ರದಿಂದ ಬಂದು ಇಲ್ಲಿ ಸೆಟ್ಲ್ ಆಗಿದ್ವಿ, ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ರಿ. ಮತ್ತು ಅದು ನಮ್ಮದು ವ್ಯವಸಾಯ ಮಾಡಬೇಕಂತ ಒಂದು ಇದಿತ್ತು, ವಿಷನ್ ಕನಸಿತ್ತು. ವಿಷನ್ ಇತ್ತು. ನಿಮ್ಮ ಪೇರೆಂಟ್ಸು ತಾತ ಅವರು ಯಾರು ಯಾರಿಲ್ಲ, ಕೃಷಿ ನೆಲೆ ಇಲ್ಲ? ಓಕೆ, ನೀವು ತೋಟ ಮಾಡಬೇಕಂತ ಭಾಳ ಹುಡುಕ್ತಾ ಇದ್ರಿ? ಹುಡುಕಿದ್ವಿ ಅದು. ಮತ್ತು ಆಂಧ್ರದಲ್ಲಿ ನೋಡಿದ್ವಿ, ಪಲಂನೇರ್ ಕಡೆ ಎಲ್ಲ ನೋಡಿದ್ವಿ. ಅಲ್ಲಿ ನೋಡುವಾಗ ಅದು ಒಂದು ನೀರು ಬೇಕಂದರೆ ಒಂದು 1000 ಫೀಟ್ ಮಿನಿಮಮ್ ಹೋಗಲೇಬೇಕು. ಅಂಥ ಪರಿಸ್ಥಿತಿಯಲ್ಲಿ ನಾವು ಈ ಕಡೆ ಹುಡುಕಿದ್ವಿ. ಈ ಕಡೆ ಹುಡುಕುವಾಗ ಇದೊಂದು ಜಾಗ ಸಿಕ್ತು. ನಾವು ಫಸ್ಟು ಟ್ರಯಲ್ ಮಾಡೋಕ್ಕೆ ನಾವು ನಮ್ಗೆ ಮುಂದೆ ಎಕ್ಸ್ಪೀರಿಯನ್ಸ್ ಬರಬೇಕಿಲ್ಲ, ಅದಕ್ಕೆ ನಾವು ಬೀಟ್ರೂಟು ಮತ್ತು ಬೆಳ್ಳುಳ್ಳಿ ಹಾಕಿದ್ವಿ ಫಸ್ಟ್ ಮೊದಲೇ ಬೆಳೆ. ಎಷ್ಟು ವರ್ಷದಿಂದ? ಅದು 2020ಅಲ್ಲಿ. ಓಕೆ. 2019 ಓಕೆ. ಅದು ಆ ಬೆಳೆ ಚೆನ್ನಾಗಿ ಬಂತ? ಪರವಾಗಿಲ್ಲ, ಒಂದು 3 ಟನ್ ಬಂತು ಬೀಟ್ರೂಟ್. ಕಡಿಮೆ ಜಾಗದಲ್ಲಿ ಹಾಕಿದೆ, 3 ಟನ್ ಬಂತು. ಮತ್ತೆ ರೇಟ್ ಸಿಕ್ಕಿಲ್ಲ, ನಮ್ಮ ಎಕ್ಸ್ಪೀರಿಯನ್ಸ್ ಭಾಗ ಅದು ಮಾಡಿದ್ವಿ. ಮತ್ತೆ ಬೆಳ್ಳುಳ್ಳಿ ಹಾಕಿದ್ವಿ, ಬೆಳ್ಳುಳ್ಳಿನೂ ಸ್ವಲ್ಪ ಬಂತು. ಓಕೆ, ನಮ್ಮ ಕಲ್ತ್ಕೊಳ್ಳಿಕ್ಕೆ ಅದೊಂದು ಇದು ಇರ್ತದೆ, ಒಂದು ಸಣ್ಣ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು. ಆಮೇಲೆಲ್ಲ ಇದು ಭೂಮಿ ರೆಡಿ ಮಾಡಬೇಕಂದ್ರೆ ಅದು ಇದು ಸಿಗ್ತದಿಲ್ಲ, ಏನಾದ್ರು ಡೈಂಚ ಮತ್ತೆ ಎಲ್ಲ ಹಾಕಿದ್ವಿ. ಅದು ಹುರುಳಿ ಎಲ್ಲ ಹಾಕಿ ಮತ್ತೆ ಮಲ್ಚಿಂಗ್ ಥರ ಬಿಟ್ಟಿರಬೇಕು. ಬಟ್ ನಾವು ಇದು ಮಾಡಿದ್ವಿ, ಏನದು ರೋಟಾವೇಟರ್ ಮಾಡಿದ್ವಿ. ಅದು ಮಾಡಬೇಕಾಗ್ತದೆ, ಬಟ್ ಹಂಗೆ ಬಿಟ್ಟಿದ್ದೇವೆ. ಇದು ಆದಮೇಲೆ ಇದು ಅಡಿಕೆ ಮಾಡಬೇಕು. 99ಗೆ ಮೊದಲು ಆಕ್ಚುಲಿ ತೆಂಗಿತ್ತು, ಇದರಲ್ಲಿ ತೆಂಗಿತ್ತು, ತೆಂಗಿನ ತೋಟ ಇದೆ. ಸ್ಟಾರ್ಟಿಂಗ್ ತೆಂಗು ಎಷ್ಟು ಮರ ಇದೆ? ತೆಂಗು ಒಂದು 70 ಇರ್ಬೋದು, 70 ತೆಂಗಿನ ಮರ ಇದೆ. ನೀವು ಅಡಿಕೆ ಹಾಕಿ ಈಗ ಎಷ್ಟು? 2.5 ವರ್ಷ ಆಯಿತು. ಇದು ಈ ಸೆಪ್ಟೆಂಬರ್ ಬಂದರೆ 3 ವರ್ಷ ಆಯಿತು. ಅದು 9 ಸ್ಪೇಸಿಂಗ್ ಕೊಟ್ಟರೆ ಅಡಿಕೆಗೆ. ಮಧ್ಯದಲ್ಲಿ ಒಂದು 25 ಗಿಡ ಇದು ಜಾಯಿಕಾಯಿ, ಒಂದು 140 ಗಿಡ ದಾಳಿಂಬೆ, ಮಧ್ಯದಲ್ಲಿ ಇದು ಪಪ್ಪಾಯ ಹಾಕಿದ್ವಿ. ಪಪ್ಪಾಯ ಮತ್ತೆ ಸೀಬೆ ಹಾಕಿದ್ವಿ. ಸೀಬೆನ ಒಂದು 100 ಗಿಡ ಹಾಕಿದ್ವಿ. ಅದು ಅಷ್ಟು ಬಂದಿಲ್ಲ, ಕೆರೆ ನಮ್ಮ ಪುಟ್ಟ ಬ್ಯಾಚ್ ಮಾಡಬೇಕು. ಮತ್ತು ಈಗ ಇದು ಬೋರ್ ಸ್ವಲ್ಪ ತೊಂದರೆ ಕೊಡ್ತದೆ. ಇದು ಇಲ್ಲೊಂದು ಬೋರ್ವೆಲ್, ಹಳೆ ಬೋರ್ ಇತ್ತಲ್ವಾ? ಹಳೆ ಬೋರ್ ಇತ್ತು. 25 ವರ್ಷ ಇರ್ಬೋದು. ಚೆನ್ನಾಗಿ ಬರ್ತಾ ಇತ್ತು ನೀರು. 25 ವರ್ಷ ಏನು ತೊಂದರೆ ಕೊಟ್ಟಿಲ್ಲ. 25 ವರ್ಷ ಬಂದಿರ್ಬೋದು. ಈ ವರ್ಷ ಕಡಿಮೆ ಆಯಿತು. ಈ ವರ್ಷ ಕಡಿಮೆ ಆಗ್ತಿತ್ತು. ಈಗ ಅದೇ ಸ್ವಲ್ಪ ದೇವರಾಜ ರೆಡ್ಡಿ ಅವರು ವಿಡಿಯೋ ನೋಡಿ ಅದು ಆಮೇಲೆ ಸುಮಾರು ಜನಗಳು ಇದು ರೀಪಾಯಿಂಟ್ ಮಾಡಿ ಅಂತ ಹೇಳಿದ್ರು. ಇನ್ನು ಆಳ ಕೊರಸ್ರಿ ಅಂತ. ಅದೇ ಇನ್ನೊಂದು ಆಳ ಕೊಡಿಸಿ ಅಂತ ಹೇಳಿದ್ರು. ಬೇಡ ಅಂತ ಒಂದು ಹೋಗ್ತಾ ಇದೆ. ಓಕೆ, ಇವರೇ ಸರ್ ಮೆಕ್ಯಾನಿಕ್. ನೀವೇನ ಮೆಕ್ಯಾನಿಕ್? ನಮಸ್ತೆ. ಇವರು ಜಿಯಾಲಜಿಸ್ಟ್, ಚಿತ್ರದುರ್ಗದಿಂದ ಬಂದರು, ಅಲ್ಲಿಂದ. ಈಗ ಅದು ಎಷ್ಟು ಇಂಚ್ ಬರ್ತಾಯಿದೆ ಹಬರು? 2 ಇಂಚ್ ಫುಲ್ ಬರ್ತಾ ಇದೆಯಾ? ಏನು ನಿಮ್ಮ ಹೋಬಳಿಲಿ ಭಾಳ ಬೋರ್ಗಳು ಕಮ್ಮಿ ಆಗ್ತಿದಾವ? ಸಾಕತ್ ಕಮ್ಮಿ ಇದೆ ಸರ್. ಹೌದಾ? ನೀವು ಇಲ್ಲಿ ಚನ್ನಪಟ್ಟಣ ಸೈಡೆಲ್ಲ ಫುಲ್ ಯಾವ ಊರಲ್ಲಿ ನೀರಿನ ಸಮಸ್ಯೆ? ಈ ಎಲ್ಲಿಂದ ಚನ್ನಪಟ್ಟಣ ಗಂಟಲು ಸಮಸ್ಯೆನೆ. ಹೌದಾ? ಇಗ್ಲೂರಿಂದ ಚನ್ನಪಟ್ಟಣ ಗಂಟಲು ಸಮಸ್ಯೆನೆ. ಎಲ್ಲ ಆ ಬಾರಕಾಡು ಆ ಸೈಡೆಲ್ಲ. ಈ ಸೈಡೆಲ್ಲ ಎಷ್ಟು ಅಡಿವರೆಗೂ ಹೋಗಿದ್ದಾರೆ ಬೋರ್ಗಳು? 1200. ಏನು ಬೀದರ, ಗುಲ್ಬರ್ಗನ, ಕೋಲಾರನ ಅಂತ ಚನ್ನಪಟ್ಟಣ ಸೈಡ್ 2,000 ಅಡಿ. ಅದೆಲ್ಲ 1,300 ಅಡಿ ಸರ್. 1,300 ಅಡಿ. ಈಗ ಹೆಚ್ಚಿಗೆ 1,200 ಅಡಿ ಅಂತೂ ಹೋಗಬೇಕು. ಹಂಗಾರೆ ನೀವೆಲ್ಲ ಎಷ್ಟು 50 ಪೈಪು 60 ಪೈಪ್? ನಾನೇ ಬಿಟ್ಟಿದ್ದೀನಿ 50 ಪೈಪ್ ಬಿಟ್ಟಿದ್ರೆ. ಈಗ ಮೊನ್ನೆ 40 ಪೈಪ್ ಬಿಟ್ಟಿದ್ದೆ. ಈಗ ನಿನ್ನ ಇಷ್ಟು ವರ್ಷದ ಅನುಭವದಲ್ಲಿ ಈ ವರ್ಷನೇ ತುಂಬ ಹೋಗ್ತಾ ಇದೆ. ಮೊದಲಿಂದಲೂ ಜಾಸ್ತಿ ಇದ್ದಿಲ್ಲ, ಈಗ ಅನುಭವ ಜಾಸ್ತಿ. ಈಗ ಈ ವರ್ಷ ಈ ಬೇಸಿಗೆ ಒಂದು 6 ವರ್ಷ ಆಯ್ತು. ಈಗ ಬೋರ್ಗಳು ಕೊರೆದ್ರೆ ಫೇಲ್ ಆಗೋದು ಜಾಸ್ತಿ ಆಗ್ತಿದಾವಲ್ಲ? ಫೇಲ್ಗಳು ನೆಗಳಿಂದ ಸುಮಾರು ಅರ್ಧ ಪೈಲಿ ಈಗ ಆಗಿರೋದು. ಈಗ ಒಂದು ಬೋರ್ ಕೊರ್ಸಕ್ಕೆ 2 ಲಕ್ಷ ಮೇಲೆ ಆಗುತ್ತೆ. 2 ಲಕ್ಷ. 800 ಅಡಿ ನೀರು ಬಂದ್ರೆ 800 ಅಡಿ ನೀರು ಬಂದ್ರೆ ಈ ಬಂಡವಾಳ ಹಾಕ್ತೀನಿ 3 ಲಕ್ಷ. ಆ ಬೋರ್ಗೊಂದು 2 ಲಕ್ಷ. ಮೋಟ್ರಿಗೆ ಒಟ್ಟು 6-7 ಲಕ್ಷ ಬೇಕು. 6 ಲಕ್ಷ. ಮತ್ತೆ ಅದೆಷ್ಟು ದಿವಸ ಬರ್ತದೆ ಗೊತ್ತಿಲ್ಲ. ಈಗ ಸಾರಿಗೆ ಅದೃಷ್ಟ ಚೆನ್ನಾಗದ ಸದ್ಯಕ್ಕೆ. ಇನ್ನೊಂದು ಬೋರ್ ಇರೋದ್ರಿಂದ ಅವರು ಎಲ್ಲೂ ಹುಡ್ಬೇಕಾಗೋದು. ಇದ್ರ ಅವರು ಅಲ್ಲ ಪಾಯಿಂಟ್ ಮಾಡೋರು ನೋಡ್ಕೊಂಬರ್ಬೇಕು, ಬೋರ್ ಗಾರ್ಡನ್ ಕರ್ಕೊಂಬರ್ಬೇಕು ಅವರು. ಅದ್ ಹೇಳ್ತಲ್ವಾ, ಇದ್ ನಿಂತೈತಾ ಈ ತರ್ಕಡೆ ಆಗಿತ್ತು ನಮ್ಗೆ. ಅಲ್ಲಿ ಗಾಡಿ ಹೋಗಲ್ತು, ಅದನ್ನ ಎತ್ತ ಮಾಡಿ ಆಮೇಲೆ ಎತ್ತ ಮಾಡಿ ಹೇಳ್ಕೋಬೇಕು. ಒಂದು ಲೈನ್ ಪಾಪ ಇದು ಮಾಡಿ ಅಲ್ಲಿ ನಮ್ಗೆ ನನ್ನ ಸಮಾಧಾನ ಆಯ್ತಿದ್ವು. ಸರ್ ಹೊಡ್ತು ಬಿಡಿ ತರಕಾರಿ. ಏನಂದ್ರೆ ಒಂದು ಕೆರೆ ತುಂಬಿಟ್ರೆ ನೀರು ಬಂದ್ಬಿಡ್ತಂತ ಇದು ಆರಾಮ್ ಕೊಡ್ತದೆ. ಈ ಸಾರ ಎಳ್ಳಾಡ್ರೆ ಸಾಕು. ಈ ಹಳ್ಳಗಳು ಏಕೋ ಗುಡಿ ಏನ್ ಹೇಳಿದ್ರು ಅವ್ರು ಸರೌಂಡಿಂಗ್ ಎಲ್ಲ ಈಗ ಹಳ್ಳಾಡ್ರೆ ಸಾಕು.
ಸರಿ ಹಳ್ಳ ಹರಿದು ಸರಿ ಎಷ್ಟು ಸರಿ ಹಳ್ಳ ಹರಿದು ಮತ್ತೆ ಯಾಕೆ ಪ್ರತಿ ವರ್ಷ 1200 ಹೋಗ್ತೀರಾ? ಈಗ ಬೇರೆ 3 ವರ್ಷ ಮಳೆ ಇಲ್ವಲ್ಲ, ಈ ಕಾಂಗ್ರೆಸ್ ಪಕ್ಷ ಬಂದ್ಮೇಲೆ. ಕಾಂಗ್ರೆಸ್ ಪಕ್ಷಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ನೀವ್ ಹೇಳ್ಕೊತೀವಿ 7 ವರ್ಷ ನಿಮ್ದೆ ಹೇಳ್ತಾ ಬೇಜಾರು ಮಾಡ್ಕೊಂಬಿಡಿ ಅಂದ್ರೆ ಓಪನಿಂಗ್ ಬರುತ್ತೆ. ಈ ಕಾಂಗ್ರೆಸ್ನವ್ರ ಮಕ್ಕಳು ಹತ್ತದ್ಮೇಲೆ ಅವನಿಗೆ ಅದು ಮಾಡೋಣ. ಈ ಅದ್ ಮಾಡ್ತಾ ಇರೋದು ಅದನ್ನ ಅಡ್ಗಿಟ್ಬಿಟ್ರಲ್ಲ. ಯಾಕೆ ಮೇನು ಮಾಡ್ತಾ ಇರೋದು ಫಸ್ಟ್ ಕುಮಾರಸ್ವಾಮಿ ಎಲ್ಲಾನು ಇದಕ್ಕೆ ತಾವು ತೆಗ್ದವನು ದಾರಿ ಹಿಡ್ದವನೆಲ್ಲ ಕುಮಾರಸ್ವಾಮಿ. ಅತ್ತಿಗೆ ನೇಗ್ಲಾಕು ಉತ್ಕೊಬಂದವನು ಯೋಗೇಶ. ಐದು ಹೇಳ್ಬೇಕಲ್ಲ. ಅಡಿಕೆ ಎಷ್ಟಿದೆ ನಿಮ್ಮದು ಟೋಟ್ಲು? ಅಡಿಕೆ ಒಂದು 700 800 ಇರ್ಬೋದು. 800 ಇದೆಯಾ? ಎಷ್ಟು 4 ವರ್ಷ ಆಯಿತಾ? 3 ವರ್ಷ? ಇಲ್ಲ, 2 ವರ್ಷ ಆಗಿದೆ. 2 ವರ್ಷ ಆಲ್ರೆಡಿ. ಇದು ನೋಡಿದ್ರೆ ನಾನು ಮಿನಿಮಮ್ 3 ವರ್ಷದ 4 ವರ್ಷದ ಗಿಡ ಥರ ಕಾಣಿಸ್ತೇನೆ. ನರ್ಸರಿಯಲ್ಲಿ 1 ವರ್ಷ ಇತ್ತು. 1 ವರ್ಷ, ಇನ್ನೆರಡು ವರ್ಷ ಆಯಿತು. ಇನ್ನು 2 ವರ್ಷ. ಈ ಸೆಪ್ಟೆಂಬರ್ ಬಂದರೆ 3 ವರ್ಷ ಆಗುತ್ತೆ. ಓಕೆ, 2 ವರ್ಷ ಅನ್ಕೊಳ್ಳಿ. ಅಡಿಕೆ ಹಾಕಿ ಅದರ ಫಸ್ಟ್ ತೆಂಗಿತ್ತು. ತೆಂಗಿತ್ತು, ಹೌದು. ತೆಂಗಿನ ಜಾಗದಲ್ಲಿ ನೀವು ಅಡಿಕೆ ಹಾಕಿದ್ರಿ? ತೆಂಗು ಹಂಗೆ ಇದೆ, ನಾವೇನು ಅದು ಮಾಡಲಿಲ್ಲ. ತೆಂಗು ಎಷ್ಟಿದೆ ನಂಬರ್? ತೆಂಗು ಒಂದು 70 ಇರ್ಬೋದು ಸರ್. ತೆಂಗು 70. ಓಕೆ, ಒಟ್ಟು ಎಷ್ಟು ಎಕರೆ? 9. ಎಷ್ಟು ಎಕರೆ ಟೋಟಲ್? 2 ಕಾಲು. 2 ಕಾಲು. ಓಕೆ, ಇದು ಮಧ್ಯದಲ್ಲಿ ಪಪ್ಪಾಯಿಗೆ ಇತ್ತೀಚೆಗೆ ಹಾಕಿದ್ದು? ಪಪ್ಪಾಯಿ ಒಂದು 6 ತಿಂಗಳಾಗಿದೆ. ಪಪ್ಪಾಯಿ ಹಾಕಿ 6 ತಿಂಗಳು, ಅದು 6 ತಿಂಗಳಾಗಿದೆ ಸರ್. ಹ್ಞೂ. ಕೋಕೋ ಬಂದು ಅದನ್ನು ಒಂದು 6 ತಿಂಗಳಾಗಿರ್ಬೋದು. ಕೋಕೋ ಎಷ್ಟು ನಂಬರ್ ಇದೆ? ಕೋಕೋ ಒಂದು ಇದಕ್ಕೆ ಮುಂಚೆ ತಳ್ಳು ತುಂಬ ದಟ್ಟ ಹಾಕಿದ್ವಿ. ಈಗ ಅದು ಎಲ್ಲ ಇದು ಮಾಡಿಬಿಟ್ಟು ಒಂದು 450 ಕೆಲವು ಗಿಡ ಅಷ್ಟೇ ಇದೆ. ಅದೇ ಒಂದು 18 ತಗೊಂಡಿದ್ವಿ. ಓಕೆ. ಸ್ಪೇಸಿಂಗ್ ಅಂತ ಹೇಳಿದ್ರು ಅವರು. ಸ್ಪೇಸಿಂಗ್ ತಗೊಂಡಿದ್ವಿ. ಓಕೆ. ಮತ್ತೆ ಮಧ್ಯದಲ್ಲಿ ಜಾಯಿಕಾಯಿ ಹಾಕಿದ್ವಿ. ಜಾಯಿಕಾಯಿ ಇದೆಯಾ? ಜಾಯಿಕಾಯಿ ಇಲ್ಲಿ. ಓಕೆ, ನೋಡೋಣ. ಜಾಯಿಕಾಯಿ ಮತ್ತೆ ಇನ್ನೇನಿದೆ? ಇದು ದಾಳಿಂಬೆ ಸರ್. ಇದು ದಾಳಿಂಬೆನ ಮಿಡ್ಲಲ್ಲಿ ಹಾಕಿದ್ರೆ? ದಾಳಿಂಬೆ ಹಾಕಿದ್ವಿ. ಸೀಬೆ ಹಾಕಿದ್ವಿ, ಅದು ಇನ್ನೂ ಅದು ಬಂದಿಲ್ಲ. ಅದು ಈಗ ಸಿಗುತ್ತಾ ಇದೆ. ಎಲ್ಲ ನ್ಯಾಚುರಲ್ ಫಾರ್ಮಿಂಗ್ ಇದು. ನೀವು ಜೀವಾಮೃತ ಮೇಲೆ ರನ್ ಆಗ್ತಾ ಇದೆ ಅಷ್ಟೇ. ಪಪ್ಪಾಯ ಎಲ್ಲೆಲ್ಲಿ ಅದೇನು ಪರ್ಮನೆಂಟ್ ಇಲ್ಲಲ್ವಾ, ಅದು ಎಲ್ಲೆಲ್ಲಿ ಆಗ್ಬೋದಂತ ಒಂದು ಜಾಗ ನೋಡ್ಕೊಂಡು ಆಗ್ಬಿಟ್ಟಿದೆ. ಪಪ್ಪಾಯಿಗೆ ಎಲ್ಲೆಲ್ಲಿ ಸ್ಪೇಸ್ ಇದೆ ಜಾಗ ಹಾಕಿ. ಓಕೆ, ಇದು ಅಡಿಕೆ ಎಲ್ಲಾದರೂ ಇದು ಓಪನ್ ಆಗಿದೆಯಾ? ಹೂ ಬಂದಿದೆಯಾ? ಇನ್ನು ಬಂದಿರಲ್ಲ. ಮುಂಬಾಳೆ. ಮುಂಬಾಳೆ. ಬಟ್ ಗಿಡ ನೋಡಿದ್ರೆ ಅಷ್ಟು 10 ಫೀಟ್ ಪ್ಲಸ್ ಇರೋದ್ರಿಂದ ಮಿನಿಮಮ್ 3-4 ವರ್ಷದ ಗಿಡ ಅಂತ ಅನ್ಸುತ್ತೆ. ಪವರ್ ಯಾರೂ ಇಲ್ಲಲ್ಲ.
ಇದು ಬೋರ್ವೆಲ್ ಮೊದಲು ಹಾಕ್ಸಿದ್ದು ಅವರು. ಮೊದಲು ಹಾಕ್ಸಿದ್ದು. ಹ್ಞೂ, ಬಟ್ ಮೋಟ್ರ್ ಬಿಟ್ಟಿರಲಿಲ್ಲ. ಮೋಟ್ರ್ ಬಿಟ್ಟಿಲ್ಲ. ಇದು ಪೈಪಲ್ಲಿ ಎಷ್ಟು ಬರುತ್ತೆ ನೀರು? ಹ್ಞೂ, 480 ಅಡಿ ಇದೆ. 485 ಆಳ. ಸ್ಟಾರ್ಟ್ ಮಾಡಲಾ? ಹ್ಞೂ, ಇದು ಕೇಸಿಂಗ್ ಪೈಪಲ್ಲಿ ಹೊಸದಿದ್ದಂಗೆ ಇದೆಯಲ್ಲ? ಇಲ್ಲ ಸರ್, ಮೇಲೆ ಇವಾಗ ಯಾಕಂದ್ರೆ ತೊಕ್ಕಿಡ್ದು ಬಿಟ್ಟಿದೆ ಕಬ್ಬು. ಓ, ಹಂಗಾಗಿ ಎಕ್ಸ್ಟ್ರಾ ಹಾಕ್ಕೊಂಡ್ರಾ? ಮೇಲ್ಗಡೆ ಮಾತ್ರ ಇವಾಗ ಅರ್ಥ. ಹ್ಞೂ, ಅದು ವಾಲ್ ಬಿಚ್ಚಬೇಕಾ? ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅದು. ಹ್ಞೂ, ಇಲ್ಲ ಶಿವ, ನಮ್ಮ ಆ ಕಡೆ ಇದೆ ಕರೆಂಟ್. ಸ್ಟಾರ್ಟ್ ಆಯ್ತಾ ಮೋಟ್ರು? ಇಲ್ಲ ಸರ್, ಬಂದಿರೋರು ಹ್ಞೂ, ರೆಡಿ ಮಾಡ್ತಾರೆ, ನೋಡ್ಕೊಂಡು ಹೋಗ್ತೀರಾ? ಇಲ್ಲ ಬೇಡ, ಹಿಂಡಿ ಮಾಡಿ ಆಮೇಲೆ ನೋಡೋಣ. 3 ಅವರ್ಸ್. ನೋಡಿ, ಇದು 2.25 ಎಕರೆಯ ಒಂದು ಕೃಷಿ ಭೂಮಿ, ಮದ್ದೂರು ತಾಲೂಕಿನ ಇಗಲೂರು ಅನ್ನೋ ಒಂದು ಜಾಗದಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಎಲ್ಲ ರೈತರು ತೆಂಗಿನ ಮರಗಳು ಕಾಣಿಸ್ತಾ ಇದೆ. ಮದ್ದೂರು ಚನ್ನಪಟ್ಟಣ ಈ ಭಾಗದ ರೈತರು ಮ್ಯಾಕ್ಸಿಮಮ್ ಬರೀ ಎಳ್ನೀರಿಗೆ ತೆಂಗಿನ ಮರದಿಂದ ಬರ್ತಕ್ಕಂಥ ಇದನ್ನು ಎಳ್ನೀರಿಗೆ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಆದರೆ ಈ ರೈತರು ಮಾತ್ರ ಜಸ್ಟ್ 2.25 ಎಕರೆ ರೈತ ಎಳ್ನೀರಿಗೆ ಕೊಡ್ತಾಯಿಲ್ಲ, ಪೂರ್ತಿ ತೆಂಗಿನ ಮರದಿಂದ ತೆಂಗಿನಕಾಯಿಗಳನ್ನ ಇಳಿಸಿ ಕೊಬ್ಬರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ನಿಮಗೆ ಅಕ್ಕಪಕ್ಕದಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಇಲ್ಲೊಂದು ಮಾವಿನ ತೋಟ ಇದೆ. ಇವ್ರದ್ದು ನೀರಿನ ಸಮಸ್ಯೆ ಮತ್ತು ಭೂಮಿಯೆಲ್ಲ ಏನು ಸತ್ವ ಇಲ್ಲದೆ ಇರತಕ್ಕಂಥ ಒಂದು ಪ್ರದೇಶ ಆಗ್ತಾಯಿದೆ. ಇವರು ನ್ಯಾಚುರಲ್ ಫಾರ್ಮಿಂಗ್, ನೈಸರ್ಗಿಕವಾಗಿ ಕೃಷಿಯನ್ನು ಮಾಡ್ತಕ್ಕಂಥ ವಿಧಾನ. ಇದು ಸುಮಾರು ಒಂದು 6 ವರ್ಷದಿಂದ ಇಂಥ ಒಂದು ಎಫರ್ಟ್ ಹಾಕಿರ್ತಕ್ಕಂಥ ಎಫರ್ಟಿಂದ ಫಸ್ಟ್ ಒಂದು ಶೆಡ್ ಮಾಡಿಕೊಂಡ್ರು, ಅಲ್ಲೊಂದು ಬೋರ್ವೆಲ್ ಇದೆ, ಬೋರ್ಗೆ ರೀಚಾರ್ಜ್ ಮಾಡ್ತಕ್ಕಂಥ ಒಂದು ಕೆಲಸ. ಈ ಥರದಲ್ಲಿ ಇಡೀ ಫಾರಮ್ ಒಂದು ನ್ಯಾಚುರಲ್ ಫಾರ್ಮಿಂಗ್ ಆಗ್ತಕ್ಕಂಥದ್ದನ್ನ ನೀವು ಗಮನಿಸ್ತಾ ಹೋಗ್ತೀರ. ತೆಂಗಿನ ಮರ ಇದೆ, ತೆಂಗಿನ ಮರದ ಮಧ್ಯದಲ್ಲಿ ಅಡಿಕೆ ಹಾಕಿದ್ದಾರೆ. ಅಡಿಕೆಯ ಮಧ್ಯದಲ್ಲಿ ಕೋಕೋ, ಜಾಕಾಯಿ, ನುಗ್ಗಿ, ಬಾಳೆ ಎಲ್ಲ ಥರದ ಬೆಳೆಗಳನ್ನು ಬೆಳೆಸಿದ್ದಾರೆ. ನೋಡಿ, ಈ ಒಂದು ಕೃಷಿ ಭೂಮಿಯಲ್ಲಿ ಇದು ಬೋರ್ವೆಲ್. ಇದೇ ಬೋರ್ವೆಲ್ಲು ಸುಮಾರು 200 ಅಡಿ ಆಳದ ಬೋರ್ವೆಲ್ಲು, ಸುಮಾರು 25 ವರ್ಷದ ಬೋರ್ವೆಲ್ ಇದು. ಸರ್, ಅದು 20 ವರ್ಷದಿಂದ ತೊಂದರೆ ಕೊಟ್ಟು ಬರ್ತಾಯಿತ್ತು. ಈ ವರ್ಷ ಕಡಿಮೆ ಆಯಿತು, ಏಪ್ರಿಲ್ ತಿಂಗಳಲ್ಲಿ. ಈ ವರ್ಷ ಕಡಿಮೆ ಆಯಿತು. ಒಂದು 10 ನಿಮಿಷ ಹೊಡ್ತದೆ ಅದು, ಮತ್ತು ಆಮೇಲೆ 20 ನಿಮಿಷ ಗ್ಯಾಪ್ ಕೊಡಲೇಬೇಕು. ಸೊ ಹಂಗಾಗಿ ಬೇಜಾರಾಯಿತು, ಈಗ ಏನು ಮಾಡ್ಬೇಕಂತ ಒಂದು ಇದು ಬಂತು. ಮತ್ತು ದೇವರಾಜ್ ಸರ್ ವಿಡಿಯೋ ಮಾಡಿಬಿಟ್ಟಿದೆ, ನೋಡಿದ್ವಿ. ನೋಡಿದ ಮೇಲೆ ಒಂದು ನೆನಪು, ಅದು ಒಂದು ರೀಚಾರ್ಜ್ ಮಾಡಬೇಕು ಅಂತ ಡಿಸಿಷನ್ ತಗೊಂಡು ರೀಚಾರ್ಜ್ ಮಾಡಿದ್ರೆ ನಮ್ಗೆ ಯೂಸ್ ಆಗಿಲ್ಲ ಅಂದ್ರೂ ಮುಂದಿನ ಕಾಲದಲ್ಲಿ ಆಗುತ್ತೆ ಅಂತ ಒಂದು ನೆನಪಿಟ್ಕೊಂಡು ಶುರು ಮಾಡ್ತೀವಿ. ಅದು ಕೆಳಗಡೆ ಒಂದು ಬೋರ್ ಇದೆ, ಕೆಳಗಡೆ ಒಂದು ಅವ್ರು ಬೋರ್ ಕೊಡಿಸಿದ್ದೊಂದಿತ್ತು, ಅದಕ್ಕೆ ಇಮಿಡಿಯೇಟ್ ಆಗಿ ಅದನ್ನ ಪಂಪ್ ಶಿಫ್ಟ್ ಮಾಡಿಕೊಂಡ್ರೆ ಆಲ್ಟರ್ನೇಟಿವ್ ಒಂದು ಸೇವ್ ಆಯಿತು. ಈಗ ಅದೊಂದು ಅನುಕೂಲ ಆಯಿತು. ಈಗ ಹಂಗಾಗಿ ಮುಂದೆ ಈ ಬೋರ್ನ ಉಳಿಸ್ಕೋ, ಯಾಕೆಂದರೆ ತುಂಬ ವರ್ಷಗಳಿಂದ ಬಂದಿರತಕ್ಕಂಥ ಬೋರ್ಗಳೆಲ್ಲ ಖಂಡಿತ ಮಾಡ್ಬೋದು. ಈ ಬೋರ್ ಹತ್ರ ಜಾಗನೂ ಇದೆ, ನಿಮ್ಮ ಮನೆ ಪಕ್ಕದಲ್ಲೇ ಇಲ್ಲಿ ರೀಚಾರ್ಜ್ ಫಿಟ್ ಮಾಡ್ಬೋದು. ನಿಮ್ಮ ಫಿಲ್ಟ್ರು ಇದಕ್ಕೆ ಯಾವುದಕ್ಕೂ ಡಿಸ್ಟರ್ಬ್ ಆಗದಂಗೆ ರೀಚಾರ್ಜ್ ಆಗುತ್ತೆ. ನಾನು ಆಗಲೇ ಹೇಳಿದೆ, ಸೀದಾ ದಾರಿಯಲ್ಲಿ ಏನು ಮೇಲಿಂದ ಬರ್ತಕ್ಕಂಥ ನೀರು ಸೀದಾ ಬಂದು ಫಸ್ಟ್ ನಿಮ್ಮ ತೋಟಕ್ಕೆ ಬರುತ್ತೆ. ಇಲ್ಲಿ ಟಿ ಸಿ ಪಕ್ಕದಲ್ಲಿ ಏನು ಒಂದಷ್ಟು ಗೊಬ್ಬರ ಇದು ಮಾಡಿದಿರಲ್ಲ, ಅಲ್ಲೇ ಒಂದು ಸಣ್ಣ ಚೋಟ ಕೃಷಿ ಹೊಂಡ ಮಾಡ್ಕೊಂಡು ಎಲ್ಲ ನೀರು ಅಲ್ಲಿಗೆ ಬಂದು ಅಲ್ಲಿಂದ ಈ ಬೋರ್ಗೆ ಬರೋ ಥರ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ನೀವೆಲ್ಲ ನೈಸರ್ಗಿಕ ಕೃಷಿಯನ್ನು ಸಾಕಷ್ಟು ಜನ ರೈತರನ್ನ ನೀವು ಟಚ್ ಮಾಡಿದ್ದೀರಾ. ಚಂದ್ರಶೇಖರ್, ಚಿಕ್ಕಮಗಳೂರು ಚಂದ್ರಶೇಖರ್ ನಾಣಪುರ, ಗೈಡೆನ್ಸ್ ಕೊಡ್ತಾ ಇರ್ತಾರೆ ಅವರು. ನಾರಾಯಣ ರೆಡ್ಡಿ ಅವರಿಲ್ಲ ಅಲ್ಲ, ಅವ್ರನ್ನೂ ವಿಡಿಯೋ ಮಾಡ್ತೀವಿ. ಚಂದ್ರಶೇಖರ್ ಅವ್ರನ್ನ ಡೈರೆಕ್ಟ್ ಹೋಗಿ ಎಲ್ಲ ಮೀಟ್ ಮಾಡಿ ಅವರ ಅಡ್ವೈಸ್ ತಗೊಂಡು ಮಾಡಿದ್ರು. ಈಗ ಇವರು ದಿನೇಶ್ ಕುಕ್ಕಡ ಅಂತ ಅವರು ನಿಮಗೆಲ್ಲ ನೀರಿನ ಇದ್ರ ಬಗ್ಗೆ, ವಿಂಕ್ಲರ್ ಬಗ್ಗೆ ಅವರು ಕೊಟ್ಟರು ಮಾಹಿತಿ. ಅವ್ರು ತುಂಬ ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ. ಅವರು ಇನ್ಫಾರ್ಮೇಶನ್ ಕೇಳಿದ್ರೆ ಒಂಥರ ಖುಷಿ ಆಗುತ್ತೆ, ಮತ್ತೆ ಕಾನ್ಫಿಡೆನ್ಸ್ ಬರ್ತದೆ. ಈಗ ಅವ್ರು ಹೇಳೋದು ಒಂದೇ, ನೀವು ತೋಟದಲ್ಲಿ ಟೈಮ್ ಸ್ಪೆಂಡೇ ಮಾಡಬಾರ್ದು. ವಾರಕ್ಕೊಂದ್ಸರಿ ತೋಟಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಒಂದು 15 ದಿನಕ್ಕೊಂದ್ಸರಿ ತೋಟಕ್ಕೆ ಹೋಗ್ಬೇಕು. ಸುಮ್ಮನೆ ನಮ್ಗೆ ತೋಟದಲ್ಲಿ ಕೆಲಸ ಇದೆ ಅಂತ ಏನು ಕೆಲಸ ಇರಲ್ಲ. ಅದು ಬಿಡಿ, ನೀರು ಕೊಡಿ, ಭೂಮಿನ ಅದು ರೆಡಿ ಮಾಡಿ, ಮಿಕ್ಕಿದೆಲ್ಲ ಅದೇ ನೋಡ್ಕೊಂತ ಅಂತ ಒಂದು ಅವ್ರದ್ದು ಮಾತೆ ಹಂಗೇನಾ? ತೋಟಕ್ಕೆ ವಾರಕ್ಕೊಂದ್ಸರಿ ಹೋಗಂತ ಹೇಳ್ತಾರ ಅವರು. 15 ದಿನಕ್ಕೆ ಒಂದ್ಸತಿ ಹೋಗ್ತಾರೆ ತೋಟಕ್ಕೆ. ತೋಟ ಹೊರಗಡೆ ಹೋಗೋದಿಲ್ಲ. ಮತ್ತೆ ಈಗ ಮೋಟರ್ ಆನ್ ಮಾಡೋದಿಲ್ಲ, ಮೋಟರ್ ಆನ್ ಮಾಡ್ಬಿಡ್ತಾರೆ ಅಷ್ಟೇ.
ಮೋಟರ್ ಆನ್ ಮಾಡಿಬಿಟ್ಟು ಇದು ಮಾಡ್ತಾರೆ. ಒಳಗಡೆ ಹೋಗಿ ಪ್ರತಿ ಗಿಡ ಚೆಕ್ ಮಾಡೋದು ಹಂಗೇನಿಲ್ಲ ಅವರು. ಅದೊಂದು ಥರ ಅವರು ಹೇಳೋದು ಒಂದು ಕರೆಕ್ಟ್ ಅನ್ಸುತ್ತೆ. ಈಗ ನಾವು ಒಳಗಡೆ ಹೋಗಿದ್ರೆ ಈಗ ಒಂದು ಸ್ಪೈಡರ್ ಇರ್ತದೆ, ಅದೆಲ್ಲ ಸಾಲ ಗೂಡೆಲ್ಲ ಕಟ್ಟಿರ್ತದೆ. ನೀವು ಹೋಗಿದ್ರೆ ಅದೆಲ್ಲ ಡಿಸ್ಟರ್ಬ್ ಆಗುತ್ತೆ. ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಆ ಥರ ಒಂದು ಇದೆಲ್ಲ ಹುಡುಕ್ತಾ ಇದೆ. ಅದು ನಿಮ್ಗೆ ಅವ್ರ ಮಾತು ಕರೆಕ್ಟ್ ಅನ್ನಿಸ್ತಾ ಬಂತು? ಅವ್ರ ಮಾತು ಕರೆಕ್ಟ್. ಈಗ ನೀವು ಅಷ್ಟೇ ಎಲ್ಲ ಗಿಡಗಳಿಗೆ ಇರಿಗೇಷನ್ ಎಲ್ಲ ಫೆಸಿಲಿಟೀಸ್ ಮಾಡಿದ್ದೀರಾ, ಅಡಿಕೆ ತೆಂಗು ಎಲ್ಲ ಹಾಕಿದ್ರೆ ಅದರ ಪ್ರಭಾವನೇ ನಿಮ್ಮ ಭೂಮಿ ತುಂಬ ಹುಲ್ಲು ಎಲ್ಲ ಥರದ ವೈವಿಧ್ಯ ಇದೆ. ಅವು ಇದು ಡ್ರಿಪ್ಪಿಂದ ಸ್ಪ್ರಿಂಕ್ಲರ್ ಮಾಡಿ ಅಂತ ಐಡಿಯಾ ಕೊಟ್ಟಿದ್ರು ಅವರೇ. ನೀವು ಅಡಿಕೆ ಬಗ್ಗೆ ಅಂತೇನಿಲ್ಲ, ಏನು ಗಿಡ ತರಕಾರಿ ಅದು ಬಿಟ್ಟು ನೀವು ಮತ್ತೆ ಬೇರೆ ಯಾವ್ದು ಮಾಡ್ಬೇಕಂದ್ರೂ ಪೂರ್ತಿ ಭೂಮಿ ನೆನೆಯಬೇಕಂತ ಹೇಳಿದ್ರು ಅವರು. ಪೂರ್ತಿ ಭೂಮಿ ನೆನೆದಿದ್ರೆ ಅದು ಮಲ್ಚಿಂಗ್ ಕ್ರಿಯೇಟ್ ಆಗುತ್ತೆ, ಹ್ಯೂಮಸ್ ಕ್ರಿಯೇಟ್ ಆಗುತ್ತೆ ಅಂತ. ಇನ್ನೊಂದು ದಾರಿ ಮುಂದೆ ನೋಡ್ಕೊಂಡು ಹೋಗ್ತಾ ಇದ್ವಿ. ನೀವು ಅವ್ರ ಮಾತುಗಳು ನಂಬ್ಕೊಂಡು ಇದೆಲ್ಲ ಅವ್ರ ಪ್ರಾಕ್ಟೀಸೇ ಮಾಡ್ತಾ ಇದ್ದಾರೆ. ನಿಮ್ಮನ್ನು ನೋಡಿ ಈ ನೈಬರ್ಸ್ ಏನು ಹೇಳ್ತಾರೆ, ಈ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಅವ್ರದ್ದು ಆಲೋಚನೆ ಬೇರೆ? ಆಲೋಚನೆ ಬಂದಿಲ್ಲ, ಫ್ಯೂಚರಲ್ಲಿ ಬಂದರೆ ಅವ್ರನ್ನ ಬದಲಿ ಮಾಡಬೇಕು. ಎಲ್ಲರೂ ಬದಲಿ ಆದರೆ ನಿಮ್ಮ ಪರಿಸರ, ಈ ಭಾಗದ ಮೈಕ್ರೋ ಕ್ಲೈಮೇಟ್ ಅಂತ ಈ ಭಾಗದ ವಾತಾವರಣನೇ ತಂಪು ಮಾಡೋಕ್ಕಾಗುತ್ತೆ. ಓಕೆ, ಈಗ ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ವಿಳಾಸ ಹೇಳ್ತೀರಾ? ಈಗ ಅಡ್ರೆಸ್ ಹೇಳ್ತೀವಿ, ಫೋನ್ ನಂಬರ್. ಅಡ್ರೆಸ್ ಹೇಳಿ, ಎಲ್ಲಿಗೆ ಬರಬೇಕು? ನಂಬರ್ 32 ಇಲ್ಲಿ ಬರ್ಬೇಕಂದ್ರೆ ಅದು ಗರ್ಕಳ್ಳಿ, ಇದು ರಿಜ್ವಾನ್ ಫ್ಯಾಕ್ಟ್ರಿ ಅಂತ ಇದೆ, ಅಲ್ಲಿ ಲೊಕೇಶನ್ ಇದು ಮಾಡ್ಕೊಂಡ್ರೆ ಇಲ್ಲಿ ಬರ್ಬೋದು. ಎಲ್ಲಿ ಅದು? ಗರ್ಕಳ್ಳಿ ರಿಜ್ವಾನ್ ಫ್ಯಾಕ್ಟ್ರಿ, ಕೆಂಪಲ್ ಫ್ಯಾಕ್ಟ್ರಿ ಅಂತ, ಚನ್ನಪಟ್ಟಣ ತಾಲೂಕು. ಚನ್ನಪಟ್ಟಣ ತಾಲೂಕು. ಓಕೆ, ಧನ್ಯವಾದಗಳು ಶಿವಕುಮಾರ್. ಸಾಕಷ್ಟು ಮಾಹಿತಿ. ನಮ್ಮವರು ಅವರು ತೋಟ ನೋಡ್ಕೊಳ್ಳೋರು. ಶಿವಣ್ಣ, ನೀವೇನ ತೋಟ ನೋಡ್ಕೊಳ್ಳೋದಿಲ್ಲ? ಹಾಂ, ಈಗ ಸಾಹೇಬ್ರು ಹೇಳಿದ ಪ್ರಕಾರ ನೀರೆಲ್ಲ ಹಾಯಿಸ್ತಾ ಇರೋದು, ಜೀವಾಮೃತ ಎಲ್ಲ ಮಾಡೋದೆಲ್ಲ ಒಂದು ಅನುಭವ ಬಂದೆ. ಹಾಂ, ಮಾಡ್ಕೊತ ಅನುಕೂಲ ಆಗ್ತಾ ಇದೆ. ಈಗ ನೀವು ಬೇರೆ ತೋಟಗಳು ನೋಡಿದ್ರಲ್ಲ, ಈ ತೋಟದಲ್ಲಿ ಏನು ಬದಲಾವಣೆ ಅನ್ನಿಸ್ತಾ ಇದೆ? ವಾತಾವರಣ ಎಲ್ಲ ಚೆನ್ನಾಗಿದೆ. ಈ ತೋಟ ನೋಡ್ತಾ ಇದ್ರೆ ಒಂಥರ ತಣ್ಣಗಾಯ್ತದೆ, ತಂಪಿದೆ ಅಲ್ಲ? ತಂಪಿದೆ. ಒಳಗಡೆ ಬಂದ್ರೆ ಈ ಕಸಿ ಕಡ್ಡಿ ಎಲ್ಲ ಒಂಥರ ಒಳಗಡೆ ಕೊಲ್ತಿ, ಅದಕ್ಕೆಲ್ಲ ಒಂಥರ ಚೆನ್ನಾಗಿದೆ. ಈಗ ಅದೆಲ್ಲ ಬಿದ್ದಿ ಅದೆಲ್ಲ ಒಣಗಿಸ್ತಾ ಇರ್ತದೆ, ಇದು ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಅಲ್ಲ, ಭೂಮಿ ತೋಟದಲ್ಲಿ ಒಂದು ರೌಂಡ್ ಈಗ ನಾವು ಕಾರ್ ರೋಡಿಂದ ಬಂದ್ರೆ ಒಳಗಡೆ ಹೋದ್ರೆ ಇಷ್ಟೊಂದು ಇದಾಗುತ್ತೆ. ಇನ್ನು ಬೇರೆ ಯಾವ ತೋಟಗಳೆಲ್ಲ ಫೀಲ್ ಆಗಲ್ಲ. ಈಗ ಒಳಗೆ ಬಂದ್ರೆ ಏನೋ ಒಂಥರ ಗಾಳಿ ವಾತಾವರಣ ಎಲ್ಲ ಒಂದು ಬದಲಿ ಅನಿಸುತ್ತೆ. ಆಗಲಿ ಶಿವಕುಮಾರ್, ಧನ್ಯವಾದ. ನಮಸ್ಕಾರ. ಒಳ್ಳೆ ಪ್ರೆಷರ್ ಆಗಿದೆ. ಬೋರ್ ಹಾಕಿದ ಮೇಲಿಂದ ಯೂಸ್ ಮಾಡೇ ಇಲ್ಲ. ಬರ್ರಿ ನಿಂತಿದ್ರು ಬೋರ್. ಹಳ್ಳಿ ಆಗಿದೆ.